ಇದು ಗಾಡಿ ಕಿಲೋಮೀಟರ್ಸ್ ದಯವಿಟ್ಟು ಕೆಳಕ್ಕೆ ಹೋಗ್ಬಿಡ್ರಿ. ಮುಳ್ಳು ಹೈಕೋತ್ ಹೋಗೈತೆ, ನನ್ನ ಜೀವನನೇ ಹೈಕೋತ್ ಹೋಗಿಬಿಟ್ಟೈತೆ. ನಾ ಗಾಡಿ ಮುಳ್ಳು ತೊಗೊಂಡು ಏನು ಮಾಡಲಿ ನಾನು. 309 ನೋಡೋಣ ರೀ, ಕನ್ನಡ ಬರುತ್ತೇನಂತ. 309 380ನಾ ರೇಷನ್ ಸಿಗ್ತೈತೆ. ಅದು ಇದು ಪ್ರಮೋಷನ್ ಮಾಡ್ರು, ಅದನ್ನು ಬಿಟ್ಟು ಪ್ರಮೋಷನ್ ಕಾಸು ಕೊಡ್ತಾರೆ ಅಂದ್ಕೊಂಡು ಅಕ್ಕಣಕ್ಕೆ ಇಂಥವೆಲ್ಲ ಪ್ರಮೋಷನ್ ಮಾಡೋದು ಬಿಟ್ಬಿಟ್ಟು ಗೌರ್ಮೆಂಟ್ನವರು. ಸಂಡಸ್ ಬಂದುಬಿಟ್ಟೈತೆ ಗೈಸ್. ಸೈಡ್ ಹೋಗೋಣ ಅಣ್ಣ, ನೀನು ಪರವಾಗಿಲ್ಲ, ನಿಮ್ಮ ಹುಡುಗಿ ಜೊತೆ ನೀನು ಹೋಗೋ, ನನ್ನ ಕಸ್ಟಮರ್ ತೊಗೊಂಡು ನಾನು ಹೋಗ್ತೀನಿ ತಾನೆ. ಅವ್ನು ಸರಿ ತೊಡೆ ಮೂಡ್ತಾನೆ. ಯಪ್ಪ ದೇವ್ರೆ, ಅದೃಷ್ಟ ಚೆನ್ನಾಗೈತೆ ನೋಡಿ ಗೈಸ್. ಹೆಂಗೆ ಹೊಡಿತಾವಣೆ ಅಣ್ಣ ಮಾಡಿ ಗಾಡಿನ. ಇದು ಲೇಡೀಸ್ ಸ್ಪೀಚ್ ಅಲ್ವಾ? ಲೇಡೀಸ್ ಸ್ಪೀಚಲ್ಲಿ ಬಾಯ್ಸ್ ಏನು ಮಾಡ್ತವ್ರೆ? ಕನ್ನಡ ಬರಲ್ವಾ ಮೇಡಮ್? ಬರುತ್ತಾ? ಓ ನೈಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 7:33 ಐತೆ ಗೈಸು. ಆಲ್ಮೋಸ್ಟ್ 6 ಗಂಟೆಗೆ ಡ್ಯೂಟಿ ಲಾಗಿನ್ ಮಾಡಿದ್ದೀನಿ. ಎಲ್ಲ 4 ಅಪ್ಲಿಕೇಶನು. ಒಂದು ಆರ್ಡ್ರ್ ಬಿದ್ದಿಲ್ಲ ಗೈಸ್. ಸಂಡೇ ಬೇರೆ ಇವತ್ತು, ಅದಕ್ಕೆ ಎಲ್ಲ ಹುಡುಗರು ರೆಡಿ ಆದರು. ಅವರು ಕೆಲಸಕ್ಕೆ ಅವ್ರು ಹೋದ್ರು. ರೂಮಲ್ಲಿ ಒಬ್ಬನೇ ಕೂತ್ಕೊಂಡು ಏನು ಮಾಡಲಿ ಅಂತ ಅಂದ್ಕೊಂಡು ನಾನು ಬಂದುಬಿಟ್ಟೆ ಆಚೆ. ಕೂತ್ ಬೋರ್ ಬರ್ತಾಯಿತ್ತು. ಮತ್ತೆ ನಿದ್ದೆನೇ ಬಂದುಬಿಡುತ್ತೆ ಅಂದ್ಕೊಂಡು ಆಚೆನೇ ಇದ್ಬಿಟ್ಟು ಬಂದೆ. ಏನು ಮಾಡ್ತೀರಾ ನೋಡೋಣ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ, 2 ದಿವಸ ಕೆಲಸ ಮಾಡಿ ಊರಿಗೆ ಹೋಗ್ಬೇಕು. ನಾಳೆ ಸಂಜೆ ಎಷ್ಟು ಟರ್ನಿಂಗ್ಸ್ ಆಗುತ್ತೆ ನೋಡೋಣ. ಓಲಾ, ಊಬರ್, ರ್ಯಾಪಿಡೋ ಎಲ್ಲನೂ ಓಪನ್ ಮಾಡ್ಕೊಂಡಿದ್ದೀನಿ, ಆದರೆ ಒಂದೂ ಬೀಳ್ತಾಯಿಲ್ಲ. ಬನ್ನಿ ಹಂಗೆ ಸಂಜಯನಗರ ಕಡೆ ಅಲ್ಲಿ ಇಲ್ಲಿ ಹೋಗ್ಬಿಡೋಣ. ಯಾವ್ದಾದ್ರು ಕೊಟ್ಟರು ಕೊಡ್ಬೋದು, ಭದ್ರಪ್ಪ ಅಲರ್ಟ್ ಆಗಲಿ ಅದನ್ನಾಗಲಿ. ಅಂದರೆ ರ್ಯಾಪಿಡೋದಲ್ಲಿ 2 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಆಲ್ಮೋಸ್ಟ್ ಕೊಡ್ತಾನೆ. ಎಲ್ಲರೂ ರೈಡರ್ಸ್ ತುಂಬ ಜನ ಇರ್ತಾರೆ. ಅಲ್ಲೇ ಬಿದ್ದ ತಕ್ಷಣ ಕನ್ಫರ್ಮ್ ಮಾಡ್ಕೊಂಡು ಬಿಡ್ತಾರಲ್ಲ. ನೋಡೋಣ. ಆ ಕಡೆ ಹೋಗ್ತಾ ಇದ್ದೀನಿ, ಉಡುಪಿ ಗಾರ್ಡನ್ ಸಂಜಯನಗರ ಕಡೆ. ಅಲ್ಲಿ ಹೋಗ್ಬಿಟ್ಟು ಟೀಗೆ ಕುಡ್ದಿದ್ದೀನಿ. ಇವಾಗ ಮತ್ತೊಂದು ಸರಿ ಹೋಗ್ಬಿಟ್ಟು ಕುಡಿಯೋಣ ಅಲ್ಲಿ ಹುಡುಗರ ಜೊತೆ. ನಮ್ಮ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ ಅವ್ರ ಜೊತೆ. ಬನ್ನಿ ಸಿಗ್ತೀನಿ ಗೈಸ್, ಯಾವ್ದಾರು ಆರ್ಡ್ರ್ ಬಿದ್ದರೆ. ಓ ಜೊತೆಗಾರ ಯಾಕೋ ಇಲ್ಲ, ಏನು ಜಾಸ್ತಿ ಮಾತಾಡ್ತಿದ್ದೆ ಅಂತೆ, ಏನೋ ಅಂತ ಇದೆ ಅಂತೆ ನಮ್ಮ ಫ್ರೆಂಡ್ ಹತ್ರ. ಎಲ್ಲರೂ ಎಲ್ಲೋಗೋಣ ಅವ್ನು SRJ ಬಡ್ಡಿ ಮಗ ಹಾಗೆ ಅಂತ ಉಗಿತಿದೆ ಅಂತೆ. ಡೈಲಿ ಬರೋವನು ಬಂದುಬಿಟ್ಟು ಆರ್ಡ್ರ್ ತೊಗೊಂಡು ಹೋಗೋಣ, ಎಲ್ಲೋದ ಜೊತೆಗಾರ ಅಂದ್ಕೊಂಡು ಸಾಂಗ್ ಆಡ್ಕೊಂಡು ಹೇಳ್ತಿದ್ದೆ ಅಂತೆ. ಅದನ್ನು ಹೇಳು, ಅವನಿಗೂ ಗೊತ್ತು. ಮುಂದೆ ಕಾಣಲ್ವ ವಿಡಿಯೋ ಮಾಡ್ತಾ ಇರೋದು. ಅವ್ನು ವಿಡಿಯೋ ಆಫ್ ಮಾಡಿದಾಗ ಏನೇನು ಮಾತಾಡ್ತಾನೆ ಅವ್ನು ಗೊತ್ತು. ಏನೋ ಕಾಂಕ್ರೀಟ ಇದು, ಕಾಂಕ್ರೀಟ್ ಅಂದರೆ ನಮ್ಮ ಕಡೆ ಉಪ್ಪಿಟ್ಟು ಅಂತೀವಿ ನಾವು. ಏನು ಆರ್ಡ್ರ್ ಬಿದ್ದೈತಾ ಮುಂಜಾನೆ ಇಷ್ಟು ದೊಡ್ಡ? ಇನ್ನೂ ಪಾರ್ಸಲ್ ಐತಾ? ಅಪ್ಪ ದೇವ್ರೆ. ಮತ್ತೇನಪ್ಪ ಸಮಾಚಾರ? ನೋಡಿ ಗೈಸ್, ಉಡುಪಿ ಗಾರ್ಡನ್ ಒಂದು ಟೈಮಲ್ಲಿ ಎಷ್ಟು ರಶ್ ಆಗಿರ್ತಿತ್ತು. ಕೆಲಸದಿಂದ ಹುಡುಗರನ್ನ ತೆಗೆದುಬಿಟ್ಟವ್ರು. ಇವ್ನು ಹೆಂಗೆ ಇಟ್ಕೊಂಡವ್ರು ಅಂತ ನನಗೆ ಗೊತ್ತಾಗ್ತಲ್ಲ. ಓನರ್ ಈ ವಿಡಿಯೋ ತೋರಿಸು, ಕೆಲಸದಿಂದ ತೆಗೆದಾಕಿ ಸರ್ ಇವನ್ನ. ಸೌದೆ ಒಲೆಯಲ್ಲಿ ಮಾಡಿರೋ ಸಾಂಬಾರ. ಏನು ಗುರು ಇಂಥ ಬಂತ ನಿಮ್ಮ ಹುಡುಗಿ? ಯಾವುದು ಹುಡುಗಿ ಅಂತ ಇದ್ದೀನಿ ಉಡುಪಿ ಗಾರ್ಡನ್ ಹೋಟೆಲ್ಗೆ. ಇಂಥ ಕಾಲ ಬರಬಾರ್ದಿತ್ತು ಸಂತೋಣ. ಒಂದು ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಇರ್ತಾಯಿತ್ತು. ಹೆಂಗಿರ್ತಾಯಿತ್ತು ನೋಡಿ ಗೈಸ್. ಏನು ಮಾಡ್ತೀರಾ ಈ ಥರ ಮಾಡಿದ್ರೆ ಹೆಂಗೆ? ಸ್ಪೂನ್ ಗೈಸ್, ಉಡುಪಿ ಗಾರ್ಡನ್ ಹತ್ರ ಬಂದು ನಿಂತ್ಕೊಂಡಿದ್ದೆ. ಅಲ್ಲೇ ನಿಂತ್ಕೊಂಡು ನಾಷ್ಟಾನು ಮಾಡಿ ಮೊದಲನೇ ಬಿದ್ದಿರೋದು. ಇಲ್ಲಪ್ಪ ಅಂದರೆ ಇಲ್ಲಿಂದ ಯಾವುದು ಉಡುಪಿ ಗಾರ್ಡನ್ ಬ್ಯಾಕ್ ಸೈಡಿಂದನೇ ಬಿದ್ದಿರೋದು. ಎಲ್ಲವರ ಕಸ್ಟಮರು ಕಾಲ್ ಮಾಡ್ಬೇಕನ್ಸುತ್ತೆ. ಮತ್ತೆ ಅವರು ಬಬ್ಲು ಕುಮಾರ್ ಎಲ್ಲವರು ಯಾರು ಗೊತ್ತು, ಕಾಲ್ ಮಾಡಿಬಿಡೋಣ ಇರಿ ಗೈಸ್. ಎಲ್ಲವರು 163 ಮನೆ ನಂಬರ್. ಮುಂದೆ ಬಂದುಬಿಟ್ಟೆ ನಾನು. ಯಪ್ಪ, ಎಲ್ಲವರು ರ್ಯಾಪಿಡೋದಲ್ಲಿ ಬೇಗ ಕಾಲ್ ಹೋಗ್ಬಿಡುತ್ತೆ, ಇದರಲ್ಲಿ ಕಾಲ್ ಹೋಗಲ್ಲ. ನಿಮ್ಮದೇನಾ ಬಬ್ಲು ಕುಮಾರಾ? ಹಾಂ ಬನ್ನಿ. ಏನು ಬಂದು ಕೈ ಮಾಡ್ತಾನೆ, ಬರೋದು ಬಿಟ್ಟು ನಿಂತ್ಕೊಳ್ಳಪ್ಪ ಅಂತ ಅಂದ್ಕೊಂಡು. ಇದು ಲೇಡೀಸ್ ಸ್ಪೀಚ್ ಅಲ್ವಾ? ಲೇಡೀಸ್ ಸ್ಪೀಚಲ್ಲಿ ಬಾಯ್ಸ್ ಏನು ಮಾಡ್ತವ್ರೆ ಯಾರಿಗೆ ಗೊತ್ತು. ಸಿಕ್ಸ್ 6853. ಬನ್ನಿ ಗೈಸ್, ಇಲ್ಲಿಂದ ಇದಕ್ಕೆ ಹೋಗೋಣ. ತೊಗೊಳ್ಳಿ, 14 ಕಿಲೋಮೀಟ್ರ್. ಹಿಂಗೆ ಹೋದರೆ 13 ಕಿಲೋಮೀಟ್ರ್. ಹಿಂಗೆ ಹೋಗ್ಬಿಡೋಣ ಗೈಸ್ ಇದ್ರ ಕಡೆಯಿಂದ. ಬಿಡ್ರಪ್ಪ ಸಾಕಿನ ಏನೇನು ಮಾತಾಡ್ತೀರ ನೋಡ್ರಿ. ಎಲ್ಲ ಹಿಂದಿಯವ್ರು ಇರೋದು ನೋಡಿ ಹೆಂಗೆ ಅವ್ರೆ. ಇಲ್ಲಿಂದ ಪ್ರೆಜರ್ ಟೌನ್ ಹೊಲಸೂರು ಕೆರೆ ಕಡೆಯಿಂದ ಹೋಗ್ಬಿಡೋಣ. ಯಾಕಂದ್ರೆ 13 ಕಿಲೋಮೀಟ್ರ್ ಇದೆಯಲ್ಲ ಅದಕ್ಕೆ. ಗೈಸ್ ಏನು ಕಾರ್ ಇದೆ ಗೊತ್ತಾ? ಫಾರ್ಶು. ಅಪ್ಪ ಡಬಲ್ ಸಿಲಿಂಡ್ರ್ ಅಷ್ಟೇ ಗೈಸ್ ಇರೋದು. ಅಪ್ಪ ದೇವ್ರೆ, ಸೈಗ್ ಗುರು ಕಾರ್ ಮಾತ್ರ.
ಇವಾಗ ನಾವೇ ಹೋಗಿ ತೊಗೊಳೋದು ಕಾರು ಈ ಥರದ್ದು ಸೌಂಡು. ಇವಾಗ ಸಿಗ್ನಲ್ ಇದೆಯಲ್ಲ, ಸೌಂಡ್ ಕಮ್ಮಿ ಮಾಡಿರ್ತಾರೆ ಅನ್ಕೋತೀನಿ. ಸೈಕ GT4 RS ಸೂಪರ್ ಬ್ರೋ. ಕಾರ್ ಮಾತ್ರ ಬೆಂಕಿ, ಕಲರ್ ಮಾತ್ರ ಏಕ್ ನಂಬರ್. ಅಣ್ಣ ಬಂದು ಸೀನೇ ಬಿಟ್ನಲ್ಲ ಸಡನ್ನಾಗಿ, ಚೆನ್ನಾಗಿದೆ ಅಂತಂದು ಅಂದಿದ್ದಕ್ಕೆ ಇದಕ್ಕೆ ಸಿಡಿದ್ನ ಯಾರು ಗೊತ್ತು. ಏನು ಬ್ರೋ ಕಾರು ಅನ್ಕೊಂಡು ಸೈಕ್ ಆಗೈತೆ ನೋಡ್ರಿ. ಟೈರ್ಗಳು ನೋಡ್ರಿ ಅವ್ರದ್ದು ಹಂಗೈತೆ, ಬೆಂಕಿ ಮಾತ್ರ ಸೂಪರ್ ಬ್ರೋ. ಬೈಕ್ ಅಂತ ಇದ್ದೀನಿ, ಕಾರು ಸೂಪರ್ ಕಾರ್ ಅನ್ನೋದ್ಬಿಟ್ಟು ಬೈಕ್ ಅಂತ ಇದ್ದೀನಿ. ನೋಡಿಬಿಟ್ಟು ಸ್ಮೈಲ್ ಕೊಡ್ತಾರಲ್ಲ ಅದೇ ಖುಷಿ ಬ್ರೋ ಎಲ್ಲರಿಗೂ ಸಿಗೋದು. ಅಷ್ಟು ದುಡ್ಡಿದ್ರೂ ಸ್ಮೈಲು, ಎಷ್ಟೋ ದುಡ್ಡಿದ್ರೂ ಏನು ಪ್ರಯೋಜನ, ಅವ್ರನ್ನ ಕೊಡೋ ಸ್ಮೈಲ್ ಮಾತ್ರ ಬೆಂಕಿ ನೋಡಿ. ಸೈಕ್ ಬ್ರೋ. ಏನು ಸೌಂಡ್ ಇದೆ ಗುರು. ಹಾಕೊಂಡು ಫೋರ್ಚೂನ್ ನಂಬರ್ ಪ್ಲೇಟೇ ಇಲ್ವಲ್ಲ ಆದರೆ ಗೈಸ್, ಏನು ಮಾಡೋದು. ಅಬ್ಬಾ ಸೌಂಡ್ ಮಾತ್ರ ಏಕ್ ನಂಬರ್ ನೋಡಿ ಕಾಸ್ ಹೆಂಗೈತೆ. ಪರಲ್ಲ ಬನ್ನಿ ನಾವು ಹೋಗೋಣ, ನಾವು ಸ್ಪ್ಲೆಂಡ್ರಲ್ಲಿ ಹೋಗೋಣ, ಅವ್ರು ಫೋರ್ಷಲ್ಲಿ ಹೋದರೆ. ಗೈಸ್ ಫಸ್ಟು ಇಲ್ಲಿ ಬಾಣಸೋಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ ಡ್ರಾಪ್ ಮಾಡೋಕ್ಕೆ. 127 ಡ್ರಾಪ್ ಆಯಿತು. ಡೆಲಿವರಿ ಕಂಪ್ಲೀಟೇ ಕೊಟ್ಬಿಟ್ಟಿದ್ದೆ ಆವಾಗಲೇ. ನೋಡೋಣ ಇವಾಗ ಮತ್ತೆ ಓಲಾ ಊಬರ್ ರ್ಯಾಪಿಡೋ ಓಪನ್ ಮಾಡ್ಕೊಳ್ಳೋಣ. ರ್ಯಾಪಿಡೋನು ಓಪನ್ ಐತೆ ಆಗಿದೆ. ಓಕೆ ಥ್ಯಾಂಕ್ಸ್ ಬೈ. ಓಕೆ ಬನ್ನಿ ಗೈಸ್ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಆಲ್ಮೋಸ್ಟು ಈ ಕಡೆ ಇದ್ರ ಕಡೆಯಿಂದ ಹೋಗೋಣ ಬಿಡೋಣ. ಮಾರ್ತಳಿ ಅಲ್ಲಿ ಇಲ್ಲಿ ಕೊಡ್ತಾನೆ, ಕೊಡಲಿ. ಅವ್ರು ಲೋಕಲ್ ಕೊಡಬಾರ್ದು. ಈ ಥರ 100 ರೂಪಾಯಿ ಆರ್ಡ್ರ್ ಇದ್ದರೆ ಪರವಾಗಿಲ್ಲ, ಹೊಡ್ಕೊಂಡು ಹೋಗ್ಬೋದು, ಆರಾಮಾಗಿ ಬರ್ಬೋದು. ಈ ಸಣ್ಣ ಪುಟ್ಟ ಆರ್ಡ್ರಸ್ಗಳಿದೆ ತಲೆನೋವು ಗೈಸ್, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. 3 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಇವಾಗ. ಪೋರ್ಟ್ರ್ ಇಲ್ಲಿ ಯಾವ್ದು ಬೀಳಲ್ಲ, ಅದಕ್ಕೆ ಲಾಗಿನ್ನೇ ಮಾಡ್ಕೊಂಡಿಲ್ಲ. ಸಿಗ್ತೀನಿ ಮತ್ತೆ. ಇವರಿಗೆ 2ನೇ ಡ್ರಾಪ್ ಕೊಟ್ಟಿದ್ದೀನಿ. ಎಲ್ಲೋ ಬನ್ನಿ ಗೈಸ್ ಹೋಗೋಣ. ಇಲ್ಲಿ ಚಿಕ್ಕಪೇಟೆ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಯಾವ್ದಾರು ಪಾರ್ಸಲ್ ಆರ್ಡ್ರು ಅದು ಇದು ಕೊಡ್ತಾನೆ ನೋಡಿ. ನಾನು ಆಲ್ಮೋಸ್ಟ್ 10 ನಿಮಿಷ ಆಯ್ತು ಅಣ್ಣ ಬಂದು ಚೇಂಜ್ ತರೋಕೆ ಹೋಗಿದ್ದ, ಯಾವುದೂ ಕೊಡಲಿಲ್ಲ. ನೋಡೋಣ ಗೈಸ್ ಸಿಗ್ತೀನಿ. ಗೈಸ್ ಅಣ್ಣ ಬಂದು ಇವ್ನು ಗಾಡಿ ಹೊಡಿತಾನೋ ಏನು ಹೊಡಿತಾನೋ ಅಂತಲೇ ಗೊತ್ತಾಗ್ತಾನೆ ನನಗಂತೂ. ಒಂದ್ಸರಿ ಕೈ ಬಿಟ್ಟು ಹೊಡಿತಾನೆ, ಒಂದ್ಸರಿ ಅದನ್ನು ಹೊಡಿತಾನೆ, ಒಂದ್ಸರಿ ತೊಡೆ ಮೂಡ್ತಾನೆ. ಯಪ್ಪ ದೇವ್ರೆ, ಅದೃಷ್ಟ ಚೆನ್ನಾಗೈತೆ ನೋಡಿ ಗೈಸ್. ಹೆಂಗೆ ಹೊಡಿತಾವಣೆ ಅಣ್ಣ ಬಂದು ಗಾಡಿನ. ಹೋಗೋಣ, ಆಗ ರೋಡ್ ಖಾಲಿ ಐತೆ ಆರಾಮಾಗಿ. ಎದಕ್ಕಾದ್ರೆ ಹಾರ್ನ್ ಹೊಡಿತಾರೆ ಅಂತಾನೆ. ಯುವರ್ ನ್ಯೂ ನಿಕೋ ಹೋಮ್ಸ್. ಇಷ್ಟು ದೊಡ್ಡ ನೋಡಿ ಗೈಸ್ ಅವ್ನು ಹೆಂಗೆ ಮಾಡ್ತಾವಣೆ. ಅಪ್ಪ ದೇವ್ರೆ, ಹುಡುಗಿನ ಕುಣಿಸ್ಕೊಂಡಿದ್ಯಾ ಗುರು, ಮೆತ್ತಗೆ ಓಡಿಸ್ ಸ್ವಲ್ಪ. ನೋಡಿ ಗೈಸ್ ಯಾವ ಥರ ಡ್ಯಾನ್ಸ್ ಮಾಡ್ತಾವಣಂದರೆ, ಹಿಂದೆ ಹುಡುಗಿ ಕೂತ್ಕೊಂಡವಳು ಅಂತಂದರೆ ನೋಡಿ ಕೈ ಬಿಟ್ಟು ಅಬ್ಬಾ ಹುಡುಗಿಯರಿದ್ರೆ ಈ ಥರ ಅಬ್ಬಾ ಹಿಂದೆ ಹುಡುಗಿನ ಕುಣಿಸ್ಕೊಂಡು ಕೈ ಬಿಟ್ಕೊಂಡು ಹೊಡೆದ್ರೆ ಏನು ಇದನ್ನಾಗುತ್ತಾ? ಎಲ್ಲರೂ ಹಾಕ್ಕೊಂಡು ಬಿದ್ದರೆ ಮುಗದೆ ಹೋಯ್ತು. ಏನು ಗುರು ಇವರು ಈ ಥರ ಗಾಡಿ ಓಡಿಸ್ತಾವಣಲ್ಲಪ್ಪ. ನಮ್ಗೆ ಯಾಕೆ ಈ ಥರ ಇದನ್ನಾಗ್ತೈತೆ ಅಂತೀನಿ. ಎಲ್ಲ ಓಡಿಸ್ಲಿ, ಕೈ ಹಿಡಿದ್ಬಿಟ್ಟು ಓಡಿಸ್ಲಿ. ಎಲ್ಲರೂ ಏನಾದರೂ ಹಿಡ್ಕೊಂಡು ಓಡಿಸ್ಲಿ. ಕೈ ಗಾಡಿ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಹೊಡೆದ್ರೆ ಹೆಂಗೆ? ಎಲ್ಲರೂ ಹಾಕ್ಕೊಂಡು ಬಿದ್ದರೆ ಇರೋ ಮುಖ ಸ್ಕ್ರ್ಯಾಪು. ಇವಾಗೇನು ತೋರಿಸ್ತಾನಪ್ಪ ಇದು. ಸೈಡ್ ಹೋಗೋಣ, ನೀನು ಪರವಾಗಿಲ್ಲ, ನಿಮ್ಮ ಹುಡುಗಿ ಜೊತೆ ನೀನು ಹೋಗು, ನನ್ನ ಕಸ್ಟಮರ್ ತೊಗೊಂಡು ನಾನು ಹೋಗ್ತೀನಿ. ಎಲ್ಲಿ ಗೈದು ಇಲ್ಲಿ ಆರ್ಚ್ ಹತ್ರ ನಮ್ಮ ಏರಿಯಾ ಹತ್ರ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಎಲ್ಲಣ್ಣ? ಮರದ ಹತ್ರನಾ? ಬನ್ನಿ ಗೈಸ್ ಡ್ರಾಪ್ ಮಾಡ್ಕೊಂಡು ಹೋಗ್ಬಿಡೋಣ ಇಲ್ಲಿಂದನೇ ಮನೆಗೆ. ಯಾಕಂದರೆ ಬಂದಿರೋದು ಟಾಯ್ಲೆಟು, ಅದಕ್ಕೆ ಬೇಗ ಸಂಡಸ್ ಬಂದುಬಿಟ್ಟೈತೆ ಗೈಸ್. ಎಷ್ಟು ಅಣ್ಣ? 132 ಚೇಂಜ್ ಇಲ್ವಣ್ಣ? ಓಕೆ ಥ್ಯಾಂಕ್ ಯು ಸರ್. ಬನ್ನಿ ಗೈಸು ಡ್ಯೂಟಿ ಆಫ್ ಮಾಡ್ತೀನಿ. ಯಾಕಂದರೆ ಅರ್ಜೆಂಟು ನನಗೆ ಟಾಯ್ಲೆಟ್ ಬಂದುಬಿಟ್ಟೈತೆ ಗೈಸ್. ಹೆಂಗೋ ಚಿಕ್ಕಪೇಟೆಯಿಂದ ಕರ್ಕೊಂಬಂದುಬಿಟ್ಟೆ ಬೇಗ. ಇಲ್ಲಿಂದ ಬೇಗ ಹೋಗಿಬಿಟ್ಟು ಮನೆಗೆ ಹೋಗಿ ಟಾಯ್ಲೆಟ್ ಮಾಡ್ಕೊಂಡು ಟೈಮಿಂಗ್ಸ್ ನೋಡಿದ್ರೆ 10 ಗಂಟೆ ಆಗಿಬಿಟ್ಟೈತೆ. ನೋಡೋಣ ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಇವಾಗ ಒಂದು ಆರ್ಡ್ರ್ ಬಿದ್ದಿರೋದು, ಟೈಮಿಂಗ್ಸು 10:15 ಆಯಿತು. ಅಣ್ಣ ಬಂದು ನೋಡಿ ಎಲ್ಲಿ ಹೋಗ್ತಾವಣೆ, ಸಂತು ಬಾಯ್ ಮನೆ ಕಡೆ. ಬನ್ನಿ ನೋಡೋಣ. ಇಲ್ಲಿ ಪಿಕಪ್ ಒಂದು ಬಿದ್ದುಬಿಟ್ಟೈತೆ. ಎಲ್ಲಿಗಪ್ಪ ಅಂದರೆ ಇದ್ರ ಹತ್ರ, ಅಲ್ಲಿ ವಾಟರ್ ವಾಶ್ ದೇವಿನಗರ ಹತ್ರ ಹೋಗುತ್ತೀವಲ್ಲ, ಅಲ್ಲಿಗೆ ಬಿದ್ದಿರೋದು. ಸಿಗ್ತೀನಿ ರೀ ಮತ್ತೆ. ಹೌದು, ಯೂಟ್ಯೂಬ್ ವಿಡಿಯೋ ಮಾಡೋದು. ಹಾಂ, ಯಾರು ಬರೋದು? ಬನ್ನಿ. ಏನಂತೆ?
630 ಹಾಂ ಕೂತ್ಕೊಳ್ಳಿ, ಒಂದು ನಿಮಿಷ ಉಳಿಸ್ತೀನಿ. ಗೈದನ 1 ಕಿಲೋಮೀಟ್ರ್ ಏನಾಯಿತು, ಇಲ್ಲೇ ಬಿಡಿ ಅಂತ ಹೇಳಿದ್ರು ಚಿಕನ್ ಅಂಗಡಿ ಹತ್ರ. ಇದ್ಯಾವುದೋ ಭೈರೇಶ್ವರ್ ಸರ್ಕಲ್, ಪೈಪ್ಲೈನ್ ರೋಡ್, ಕುಂಬಾರಹಳ್ಳಿ ಇದು ಏರಿಯಾ ಹೆಸರು. ಇವಾಗ ನೋಡೋಣ ಎಲ್ಲಿ ಕೊಡ್ತಾನಂತ. 200 ಚಿಲ್ಲರೆ ಆಗಿದೆ. ಮತ್ತೆ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಇನ್ನೂ ಕ್ಯಾಶ್ ಕೊಟ್ಟಿಲ್ಲ, ಅಲ್ಲಿವರೆಗೂ ಇದನ್ನು ಮಾಡೋಣ. ಸ್ಕ್ಯಾನರ್ ಅಣ್ಣ, ಇನ್ಸ್ಟಾದಲ್ಲಿ ಇಲ್ಲ ಅಣ್ಣ, ಬರೀ ಯೂಟ್ಯೂಬ್ ಮಾತ್ರ ಮಾಡೋದು. SRJ ಇದೇನು ಫೋನ್ಪೇನಾ ಕ್ಯಾಶನಾ ಇದು? ಕ್ಯಾಶಾ? ಥ್ಯಾಂಕ್ಸ್ ಅಣ್ಣ. ಇನ್ನು 4 ರೂಪೀಸು ಹೆಂಗಂದ್ರೆ ಹೆಂಗೆ? ಸುಮ್ಮನೆ ಅಂದಿದ್ದು, ಇಲ್ಲಂದ್ರೆ ಪರವಾಗಿಲ್ಲ ಬಿಡಿ, ಎತ್ತಳಿ. ಯೂಟ್ಯೂಬ್ ವಿಡಿಯೋ ಮಾಡೋದು. ಹಾಂ ಏನಣ್ಣ? 10 ರೂಪಾಯಿ ಇಲ್ವಣ್ಣ? ಓಕೆ ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈಸ್ ಹೋಗೋಣ. ಇವಾಗ ಇಲ್ಲಿಂದ ಯಾವ ಕಡೆ ಕೊಡ್ತಾನಂತ ಗೊತ್ತಿಲ್ಲ. ಆಲ್ಮೋಸ್ಟು ಎಲ್ಲೋ ಪೂರ್ತಿ ಹಳ್ಳಿ ಏರಿಯಾದಲ್ಲಿ ಇದ್ದೀನಿ. ಹಳ್ಳಿಗಿಂತ ಇವಾಗ ಹಳ್ಳಿ ಇರ್ಬೋದು, ಆದರೆ ಇನ್ನೊಂದು 2 ವರ್ಷ ಬಿಟ್ಟರೆ ಫುಲ್ಲು ದೊಡ್ಡ ಸಿಟಿನೇ ಆಗಿಬಿಡುತ್ತೆ ಗೈಸ್ ಇದು. ಯಾವ್ದಂದರೆ ಇದು ಯಾವುದು ಏರಿಯಾ ಹೇಳ್ದನಲ್ಲ ಇವಾಗ, ಕುಂಬಾರಹಳ್ಳಿನ ಯಾವುದೋ ಏರಿಯಾ ಗೈಡ್ ಬರೋಲ್ಲ. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ ಹಂಗೆ ಹೋಗ್ತಾ ಇರ್ತೀನಿ. ನೋಡೋಣ ಸಿಗ್ತೀನಿ. ಅಲ್ಲಿ ಸಿಟಿ ಒಳಗಡೆ ಬೀಳ್ತಾ ಇಲ್ಲ ಆರ್ಡರ್ಸ್ಗಳು. ಅಕ್ಷರ್ ಬ್ಯಾಕ್ ಟು ಇದನ್ನು ಲಾಂಡ್ಸ್. ಏನಿದು ಏನು ಸಕ್ಕತ್ತೈತಲ್ಲ ಗೈಸ್. ಬನ್ನಿ ಹೋಗೋಣ. ಗೈಸ್ ನಾಗಸಂದ್ರ ಹತ್ರ ಬಿಟ್ಟೆ, ಅದಾದಮೇಲೆ ಒಂದೂ ಇಲ್ಲ ಗೈಸ್. ಪೋಟ್ರು ಇಲ್ಲ, ರ್ಯಾಪಿಡೋ ಇಲ್ಲ, ಓಲಾ ಇಲ್ಲ, ಊಬರ್ ಇಲ್ಲ, ಒಂದು ಅಪ್ಲಿಕೇಶನಲ್ಲಿ ಆರ್ಡರ್ ಬೀಳ್ತಾ ಇಲ್ಲ ಇವತ್ತು. ಆಲ್ಮೋಸ್ಟು ರ್ಯಾಪಿಡೋದಲ್ಲಿ ಒಂದು 325 ಹೊಡೆದಿದ್ದೀನಿ. ಓಲಾದಲ್ಲಿ ಎಷ್ಟು 90 ರೂಪಾಯಿ, ಊಬರಲ್ಲಿ 135, ಒಂದು 500 ರೂಪಾಯಿ ಆಗಿದೆ ಗೈಸ್ ಅಷ್ಟೇ. ಏನಿವತ್ತು ಸಂಡೇ ಬೇರೆ ಅಲ್ವಾ ಗೈಸ್, ಏನು ಮಾಡೋದು, ಜನನೂ ಊರಿಗೆ ಹೋಗಿರ್ತಾರೆ. ಅದರಲ್ಲಿ ಬೇರೆ ನಾನು ಈ ಸೈಡ್ ಇದ್ದೀನಿ ಇವತ್ತು, ಆ ಕಡೆ ಇಲ್ಲ. ಕಲ್ಯಾಣನಗರ ಆ ಕಡೆ ಮಾರ್ತಳಿ. ಫಸ್ಟ್ನೇ ಬಿದ್ದಿತ್ತು ಬಾಣಸವಾಡಿಗೆ, ಬಾಣಸವಾಡಿಯಿಂದ ಮತ್ತೆ ಚಿಕ್ಕಪೇಟೆಯಿಂದ ಡೈರೆಕ್ಟ್ ನಮ್ಮ ಏರಿಯಾ ಕೊಟ್ಟಿದ್ದ. ಅದಾದಮೇಲೆ ಅಲ್ಲಿಂದ ಒಂದು ಯಾವುದು ಇದು ಕೊಟ್ಟೆ. ಅದಾದಮೇಲೆ ನಾಗಸಂದ್ರ ಅಲ್ಲಿಂದ ಒಂದು ಕೊಟ್ಟೆ. ಅದಾದಮೇಲೆ ಎದ್ದು ಇಲ್ಲ. ಏನು ಮಾಡೋದು, ಇವಾಗ ಜಾಳ ಕ್ರಾಸಲ್ಲಿದ್ದೀನಿ. ಹಿಂಗೆ ಹೋದರೆ ಮನೆ ಕಡೆ ಹೋಗ್ಬಿಡ್ತೀನಿ ಗೈಸ್. ಏನು ಮಾಡೋದು, ಯಾವುದೂ ಬೀಳ್ತಾನೆ ಇಲ್ಲ. ಮತ್ತು ಇನ್ನೇನು ಮಾಡಲಿ, ಇವರು ಬಸ್ನವ್ರು BMTC ಅವ್ರಿಗೆ ರೂಲ್ಸ್ ಯಾರು ಕೊಟ್ಟರು? ಎಲ್ಲಿ ಬೇಕಾದ್ದು ಸಿಗ್ನಲ್ಲು ಸ್ಟಾಪ್ ಮಾಡೋದು. ಸಿಗ್ನಲಲ್ಲಿ ಯಾರನ್ನೂ ಹತ್ತಿಸ್ಕೊಳ್ಳಲ್ಲ, ಇಳಿಸ್ತಾರೆ ಮಾತ್ರ ನೋಡಿ. ಏನು ಮಾಡೋದು ಇಂಥ BMTCದವ್ರಿಗೆ? ಹಾಂ ನಿಲ್ಸಂದ್ರು ಒಂದೊಂದು ಟೈಮಲ್ಲಿ ನಾವು ಕೈ ಮಾಡಿರ್ತೀವಿ, ಯಾರಿಗೊಬ್ರು ಕೈ ಮಾಡಿರ್ತಾನೆ. ನಾನಂತಲ್ಲ, ಬೇರೆಯವ್ರ ಕೈ ಆಗಿರುತ್ತೆ. ಅಂಥ ಟೈಮಲ್ಲಿ ಇದನ್ನು ಮಾಡಲ್ಲ. ಎಲ್ಲಿ ಕೊಟ್ಟ ಓರಣಮಲ್ಲ ಎಲ್ಲಿ ಅಪ್ಪ ಇದು? ನಾರಾಯಣ ರಾಜನಗರ. ಕಸ್ಟಮರ್ ಎಲ್ಲವರೇ ಆದರೆ 300 ಮೀಟ್ರ್ ಅಂತ ತೋರಿಸ್ತೈತೆ. ಇದು ತೊಗೊಂಡಿದ್ದೀನಿ. ಎಲ್ಲಿ ರಾಜನಗರ ಇದಕ್ಕೆ ಹೋಯ್ತು ಬಿಡಿ. ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ, ಆದ್ರೂ ಹೋಯ್ತು. ಏನು ಮಾಡೋದು? ಇಲ್ಲ ನೋಡಿ, ಬಸ್ ಸ್ಟಾಪಲ್ಲಿ ಐತೆ. ಇವ್ರು ಇಲ್ಲಿ ಇದನ್ನು ಮಾಡ್ತಾರೆ. ಏನು ಮಾಡೋದು ಇಂಥವ್ರಿಗೆ? ಯಪ್ಪ ಅಂಕಲ್ ಇರು ನಾನು ಹೋಗಿಬಿಡ್ತೀನಿ ಹೆಂಗೋ ಮನೆ ಕಡೆ. ಇನ್ನೇನು ಮಾಡೋದು, ಯಾವುದು ಕೊಡ್ತಾನಿಲ್ಲ. ಕೊಟ್ಟ ಅಕ್ಸೆಪ್ಟ್ ಮಾಡಿದೆ, ಹೋಯ್ತು ಬೇರೆ ಅವನು ಸಡನ್ನಾಗಿ. ಏನಪ್ಪ ಇದು, ಬಿಸಿಲು ಗೈಸ್, ಬಿಸಿಲು. ಬನ್ನಿ ಗೈಸ್ ನೋಡೋಣ, ಸಂಜೆ ಸಿಗ್ತೀನಿ ಮತ್ತೆ ಗೈಸ್. ಟೈಮಿಂಗ್ಸ್ ಇವಾಗ 4:15 ಗಂಟೆ ಆಗಿದೆ. ಇವಾಗೊಂದು ಹೊಲದಲ್ಲಿ ಬಿದ್ದಿತ್ತು, ಪಿಕಪ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಎಲ್ಲವರಪ್ಪ, ಕಾಲ್ ಮಾಡಿಬಿಡೋಣ ಇರಿ ಫಸ್ಟು. ಆಲ್ಮೋಸ್ಟ್ ಮಧ್ಯಾಹ್ನ ಹೋಗ್ಬಿಟ್ಟು ಮಲ್ಕೊಂಡವನು. 11 ಏನಾಗಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಇವಾಗ ಎದ್ಬಿಟ್ಟು ಬಂದಿದ್ದೀನಿ. ಏನು ಮಾಡೋದು, ನಾನು ಏನು ಕೆಲಸ ಮಾಡ್ತಾಯಿದ್ದೀನೋ ಏನೋ, ಊರು ಬಿಟ್ಟು ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀನೋ ಗೊತ್ತಾಗ್ತಿಲ್ಲ. ಹಲೋ ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಇಲ್ಲೊಂದು ಮಹೇಂದ್ರ ಇದನ್ನಿದೆ ನೋಡಿ, ಅಲ್ಲಿ ಇದನ್ನೆಲ್ಲ ಲೊಕೇಶನ್ ಹತ್ರ ನೀವು ಕೊಟ್ಟಿರೋ ವಿದ್ಯಾರಣ್ಯಪುರಮ್ಮು ಮಹಾಬಜಾರ. ಅಲ್ಲಿ ಎಲ್ಲಿ ಇದ್ರ ಹತ್ರ ಮೇನ್ ರೋಡು ವಿದ್ಯಾರಣ್ಯಪುರಂ ಅಲ್ಲಿರೋದ ನೀವು ಲೊಕೇಶನ್ ಇದ್ರ ಹತ್ರ ಹಾಕಿರೋದು ಮೇಡಮ್.
ಇಲ್ಲಿ ಒಳಗಡೆ ಗಲ್ಲಿ ರೋಡಲ್ಲಿ ವಿದ್ಯಾರಣ್ಯಪುರಂ ಮಹಾಬಾಜಾರ್ ಅಂದರೆ ಇದರ ಕಡೆ ವಿದ್ಯಾರಣ್ಯಪುರಂ ಮೇನ್ ಬಸ್ ಸ್ಟಾಪ್ ಕಡೆ ಹೋಗುತ್ತೆ ರೋಡ್ ಅಲ್ಲಿದ್ದೀರಾ ಗೈಸ್? ಕಸ್ಟಮರ್ ಮಹಾಬಾಜಾರ್ ಅಂತ ಹೇಳ್ತಾರೆ. ಮೇಡಮ್ ಮಹಾಬಾಜಾರ್ ಎಲ್ಲಿದೆ? ಅಲ್ಲಿರೋದೊಂದು ಮಹಾಬಾಜಾರು. ನೀವು 4th ಮೇನ್ ರೋಡ್ ಹಾಕಿದ್ರಾ? ಹೌದಾ? OTP ಹೇಳಿ. 5134. ಓಕೆ, ಕೂತ್ಕೊಳ್ಳಿ ಮೇಡಮ್. ಬನ್ನಿ ಗೈಸ್, ಇಲ್ಲಿಂದ ನಂದಿನಿ ಲೇಔಟ್ ಡ್ರಾಪ್ ಇರೋದು. ಇರಿ ಒಂದು ನಿಮಿಷ ಟರ್ನ್ ಮಾಡ್ಕೋತೀನಿ ಗಾಡಿನ. ಈಗ ಟರ್ನ್ ಮಾಡ್ಕೊಂಡ್ಬಿಡೋಣ ಇವಾಗಲೇ. ಓಕೆ, ಕೂತ್ಕೊಳ್ಳಿ ಮೇಡಮ್. ಗೈಸ್, ನನಗೊಂದು ತಿಳಿತಲ್ಲ, ಸ್ಕೂಲ್ದಾಗಲಿ ಬೇರೆ ಬೇರೆ ಪ್ರಮೋಷನ್ಗಳೆಲ್ಲ ಆ್ಯಪ್ ಪ್ರಮೋಷನ್ಗಳ ಬಸ್ ಮೇಲೆ ಹಾಕ್ತಾರೆ, ಗೌರ್ಮೆಂಟ್ ಬಸ್ಗಳ ಮೇಲೆ. ಇವರು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಮ್ಮಲ್ಲಿ ಇದನ್ನು ಅಪರ್ಚುನಿಟಿ ಇದೆ, ಅದನ್ನು ಅಪರ್ಚುನಿಟಿ ಯಾಕೆ ಪ್ರಮೋಷನ್ ಮಾಡಲ್ಲ? ಮತ್ತು ಹಾಸ್ಪಿಟಲಲ್ಲಿ ಇದನ್ನು ಫೆಸಿಲಿಟೀಸ್ ಇದೆ, ಅದನ್ನು ಫೆಸಿಲಿಟೀಸ್ ಇದೆ ಅಂತ ಯಾಕೆ ಪ್ರಮೋಷನ್ ಮಾಡಲ್ಲ? ಇವರು ಪ್ರತಿ ಗೌರ್ಮೆಂಟ್ ಬಸ್ಗಳು ನೋಡಿ ಪ್ರೈವೇಟ್ ಕಂಪ್ನಿಗಳದೇ ಪ್ರಮೋಷನ್ ಇರುತ್ತೆ. ಇವರು ಗೌರ್ಮೆಂಟವ್ರು ಯಾಕೆ ಪ್ರಮೋಷನ್ ಮಾಡ್ಕೊಳ್ಳಲ್ಲ? ಇದು ನಮಗೆ ಗೌರ್ಮೆಂಟ್ ಕಡೆಯಿಂದ ಗ್ಯಾಸ್ ಸಿಗ್ತಾ ಇದೆ, ಮತ್ತು ಏನೋ ಏನೋ ರೇಷನ್ ಸಿಗ್ತಾಯಿದೆ, ಅದು ಇದು ಪ್ರಮೋಷನ್ ಮಾಡ್ರು. ಅದನ್ನು ಬಿಟ್ಟು ಪ್ರಮೋಷನ್ ಕಾಸು ಕೊಡ್ತಾರೆ ಅಂದ್ಕೊಂಡು ಅಕ್ಕಣಕ್ಕೆ ಇಂಥವೆಲ್ಲ ಪ್ರಮೋಷನ್ ಮಾಡೋದು ಬಿಟ್ಬಿಟ್ಟು ಗೌರ್ಮೆಂಟ್ನವರು ಯಾವಾಗ ಕಲಿತಾರೋ ಯಾರಿಗೆ ಗೊತ್ತು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತೆ ಪ್ರಮೋಷನು, ಅಲ್ಲಿ ನೋಡಿದ್ರೆ ಮುಂದೆ ಯಾವುದೊಂದು ಬಸ್ ಪ್ರಮೋಷನು, ಇಲ್ಲೊಂದು ಯಾವುದೋ ಸ್ಟ್ರಾಂಗ್ ಫೌಂಡೇಶನ್ ಪ್ರಮೋಷನು, ಎಲ್ಲ BMTC ಮೇಲೆ ಪ್ರಮೋಷನ್ ಹಾಕೊಂಡು ಗೌರ್ಮೆಂಟ್ದು ಏನಿದೆ ಅದು ಗೌರ್ಮೆಂಟ್ನ ಪ್ರಮೋಷನ್ ಮಾಡಿ. ಅದನ್ನು ಬಿಟ್ಟು ಭಾಗ್ಯ ತೊಗೋಬೇಡಿ ದಯವಿಟ್ಟು. ಇವಾಗಾದ್ರೂ ಸ್ವಲ್ಪ ಸುಧಾರಣೆ ಮಾಡಿಕೊಡ್ರಿ. ಹೆಂಗೋ ಗುಟ್ಕಾದ ಹೆಂಗೋ ಬಂದಾಯಿತು, ಗುಟ್ಕಾಗಲಿ ವಿಮಲಾಗಲಿ ಅದು ಹೆಂಗೋ ಬಂದಾಯಿತು. ಅದನ್ನು ಬಿಟ್ಟು ಇವೆಲ್ಲ ಗೌರ್ಮೆಂಟ್ ಏನಿದೆಯಲ್ಲ ಅದ್ರ ಪ್ರಮೋಷನ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಕಡೆ ಅದನ್ನು ಕೊಡ್ತಾಯಿದ್ದೀವಿ ಇದನ್ನು ಕೊಡ್ತಾಯಿದ್ದೀವಿ ಅಂತ ಅದನ್ನು ಬಿಟ್ಟು ಪ್ರೈವೇಟ್ಗಳನ್ನೆಲ್ಲ ಪ್ರಮೋಷನ್ ಮಾಡಿಕೊಂಡು ದುಡ್ಡು ಮಾಡ್ಕೋತವ್ರೆ ಇರೋ ಅಧಿಕಾರಿಗಳು. ಕಿತ್ತೋದು ನನ್ನ ಮಕ್ಕಳು ಓದು ಯಾವಾಗ ಬುದ್ಧಿ ಬರುತ್ತೋ ಯಾರಿಗೂ ಗೊತ್ತು. ಪರವಾಗಿಲ್ಲ, ಬನ್ನಿ ಗೈಸ್, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ನಂದಿನಿ ಲೇಔಟಿಗೆ ಹೋಗ್ಬೇಕು ಇವಾಗ. ನಂದಿನಿ ಲೇಔಟಿಗೆ ಹೋಗೋಣ ವಿದ್ಯಾರಣ್ಯಪುರಮಿಂದ. ಗೈಸ್, ಟೈಮಿಂಗ್ಸ್ ನೋಡಿದ್ರೆ ಇವಾಗ ಎಷ್ಟು 7 ಗಂಟೆ ಆಗಿದೆ. ಎಲ್ಲಿ ಬಿದ್ದಿರೋ ಅಂದರೆ ವಿರೂಪಾಕ್ಷಪುರಂ ಬಿದ್ದಿರೋದು ನಮ್ಮ ಏರಿಯಾಗೆ, ಅಂದರೆ ತಿಂಡ್ಲು ಹತ್ತತ್ರ. ಎಲ್ಲಿ ವಿರೂಪಾಕ್ಷಪುರ ಕರೆಕ್ಟಾಗಿ GKVK ರೋಡ್ ಗೈಸ್, ಅಲ್ಲಿಗೆ ಬಿದ್ದೈತೆ. 12 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ. ಏನು ಪರವಾಗಿಲ್ಲ, ಹೋಗಲೇಬೇಕು. ಏನು ಮಾಡ್ತೀರಾ? ಹೋಗಿಲ್ಲ ಅಂದರೆ ಕಾಸು ಕೊಡೋಲ್ಲ ಯಾರು, ಹೋದ್ರೆ ತಾನೇ ಕಾಸು ಕೊಡೋದು. ಸಿಗ್ತೀನಿ ಇರ್ಬಿಡಿ, ಮತ್ತು ಲಾಸ್ಟ್ ಎಷ್ಟು ಅರ್ನಿಂಗ್ಸ್ ಐತೆ ಅಂತ ಹೇಳ್ತೀನಿ. ಗೈಸ್, ನಮ್ಮ ಮನೆಗೆ ನಾರ್ಮಲ್ ಡೇಸಲ್ಲೇ ಟ್ರಾಫಿಕ್ ಆಗೋಲ್ಲ. ಇವತ್ತು ನೋಡಿ ಎಲ್ಲಿವರೆಗೂ ದೊಡ್ಡ ಬಂಪ್ಸ್ ಅಂದ್ರೆ ಆರ್ಚಿಂದ ಟ್ರಾಫಿಕ್ ಆಗಿಬಿಟ್ಟೈತೆ. ಇಲ್ಲಿ ಕಿತ್ತಾಡ್ತವ್ರ, ಏನು ಮಾಡ್ತಾವ್ರ ಗೊತ್ತಾಗ್ತಾಯಿಲ್ಲ. ಏನು ಟ್ರಾಫಿಕ್ ಆಗೈತೆ? ಏನಾಗೈತೆ? ಏನಾಗಿದೆ ಯಾರಿಗೂ ಗೊತ್ತು. ಏನೋ ಗಲಾಟೆ ಆಗಿದೆ ಅನ್ಸ್ಕೊತೀನಿ. ಯಾರೋ ಬಿದ್ದುಬಿಟ್ಟವ್ರೆ ಗೈಸ್, ಆ್ಯಕ್ಸಿಡೆಂಟು. ಇರಿ ಕೇಳೋಣ ಏನಾಗಿದೆ ಅಂತ. ಗುರು, ಯಾಕೆ ಈ ಥರ ಕಿತ್ತಾಡ್ತಾವ್ರಂತ ಗೊತ್ತಿಲ್ಲಪ್ಪ. ಬರ್ತಾ ಅಣ್ಣ ಓಡಿಸೋಣ. ಇವಂದು ಏನಾಯ್ತು ಗುರು? ಇವಂಗೇನಾಯ್ತು ಈ ಥರ ಓಡಿಸ್ತವಣೆ? ಏನು ಇಷ್ಟೊಂದು ಬರೀ ನಾರ್ಮಲ್ ನೋಡಿ ಗೈಸ್, ಚಿಕ್ಕ ಆ್ಯಕ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಆ್ಯಕ್ಸಿಡೆಂಟ್ ಏನು ಗಲಾಟೆ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಗಲಾಟೆ ಅನ್ಕೋತೀನಿ. ಯಾಕೆ ಹೇಳಿ, ಮುಂದೆ ಇರೋದು ಬಾರು ನೋಡಿ. ಇವನು ಯಾವನು ಇಲ್ಲೇ ಗಲಾಟೆ ಮಾಡ್ಕೊತಾವಣೆ, ಯಾರಿಗೂ ಗೊತ್ತು ಗೈಸ್. ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಗಲಾಟೆ ಆದರೆ ಯಾರಿಗೂ ತಂಟೆಗೆ ಹೋಗೋಕೆ ಹೋಗ್ಬಿಡಿ. ಇನ್ನೂ ಆ್ಯಕ್ಸಿಡೆಂಟ್ ಅದು ಇದು ಆಗಿದ್ರೆ ಹೆಲ್ಪ್ ಮಾಡಿ ದಯವಿಟ್ಟು. ಆದರೆ ಗಲಾಟೆ ಆಯಿತು ಅದಾಯಿತು ನಿಂತು ನೋಡಿಕೊಂಡೆ, ಆಮೇಲೆ ನಮ್ಮ ಮೇಲೇ ಬಂದುಬಿಡುತ್ತೆ. ಸುಮ್ಮನೆ ನೋಡ್ತಾ ಇದ್ರೂ ಎದಕ್ಕೆ ಬೇಕು? ಅದ್ರ ಆ್ಯಕ್ಸಿಡೆಂಟ್ ಆಗಿದ್ದಾರೆ ದಯವಿಟ್ಟು ಹೆಲ್ಪ್ ಮಾಡಿ. ಅಲ್ಲಿ ಏನಾಗಿದೆ ಅಂತಲೇ ಗೊತ್ತಾಗ್ತಲ್ಲ, ಅಲ್ಲಿ ಏನಂತಲೇ ಗೊತ್ತಾಗಿಲ್ಲ ನನಗೂ. ಅಷ್ಟೊಂದು ಜಾಮ್ ಮಾಡಿಟ್ಟವ್ರೆ. ಅವ್ನು ಬೈತಾವಣೆ, ಇವ್ನಿಗೆ ಬೈತಾವಣೆ ಅಷ್ಟೇ. ಬನ್ನಿ ಗೈಸ್, ಸಿಗ್ತೀನಿ. ಟೈಮಿಂಗ್ಸು ಇನ್ನೂ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ ಬಸವೇಶ್ವರ ನಗರಿಂದ. 7:30 ಆಯಿತು ಗೈಸ್, ಇನ್ನೂ 3-4 ಕಿಲೋಮೀಟ್ರ್ ಐತೆ ನನ್ನ ಡ್ರಾಪು ಗೈಸ್. ಕರೆಕ್ಟಾಗಿ 7:32 ಆಯ್ತು ನೋಡಿ. 12 ಕಿಲೋಮೀಟ್ರ್ ಬರೋಕ್ಕೆ 32 ನಿಮಿಷ ತೊಗೊಂಡಿದ್ದೀನಿ. ಇಲ್ಲೇ ಅಲ್ವಾ ಸರ್ ड्रॉप? आपको मुझे क्या पता, आप ओके इधर ही देखो ड्रॉप लोकेशन हो गया. आगे लो. हाँ आगे लो ಈಗ ಆगे लो. ಇದು ಯಾರು ಗುರು? ಇದು ಕಸ್ಟಮರು, ಅವ್ರಿಗೆ ಗೊತ್ತಿಲ್ಲ ಲೊಕೇಶನ್ ಯಾವುದಂತ. ನಾರ್ತ್ ಸೈಡ್ ಕಡೆ ಬರ್ತಾರೆ. ಇನ್ನು ಅವ್ರಾಗೆ 2 गली इधर. ಯಪ್ಪ ದೇವ್ರೆ, इधर है 136 स्कैनर. ಬನ್ನಿ ಗೈಸ್ ನೋಡೋಣ
ಇದು ಯಾವುದೋ ಕೊಟ್ಟ ಯಲಹಂಕ ನ್ಯೂ ಕಾಲೇಜ, ಆ ಕಡೆ ಹೋದರೆ ಅವ್ರು ರಿಟರ್ನ್ ಕೊಡಲ್ಲ, ಗೊತ್ತು ಆಗಿಲ್ಲ. ಅದು BSF ಕ್ವಾರ್ಟರ್ಸ್ ಕಡೆ ಬಿದ್ದಿತ್ತು, ಆದರೆ ಬೇಡ ಅಂದ್ಕೊಂಡು ಬಿಟ್ಟೆ. ಓಕೆ, ಆ ಕಡೆಯಿಂದ ಯಾವುದು ಬೀಳಲ್ಲ ಅಂತ ಗೊತ್ತು ಗೈಸು, ಅದಕ್ಕೆ ಒಂದು ಟೀ ಆದರೂ ಕುಡಿಯೋಣ ಗೈಸ್. ನೋಡೋಣ ಇವಾಗ ಇಲ್ಲಿಂದ ಒಂದು ನನಗೆ ನಾಗರಬಾಯಿ ಯಾಕೆ ಇಷ್ಟ ಆಗುತ್ತೆ ಹೇಳಿ ಗೈಸು. ನಾನು ತುಂಬ ಜನ ಯಾರೋ ಒಬ್ರು ಕೇಳಿದ್ರಿ, ಏನೋ ಒಬ್ಬರು ಯಾವಾಗ ನೋಡಿದ್ರು ನಾಗರಬಾಯಿ ಅಂತೀಯ. ಯಾಕಂದರೆ ಟ್ರಾಫಿಕ್ ಇರೋದು ಇಲ್ಲಿ ರಾಜ್ಕುಮಾರ್ ರೋಡವ್ರಿಗೆ ಮಾತ್ರ ಟ್ರಾಫಿಕ್ ಇರುತ್ತೆ. ಅದು ಗುರುಗುಂಟೆಪಾಳ್ಯ ಸಿಗ್ನಲ್ ಅಂದ್ಕೊಂಡು ಅಲ್ಲಿಂದ ಒಂದೇ ರೋಡ್ ಹಿಡಿದ್ರೆ 10-12 ಕಿಲೋಮೀಟ್ರ್ ಒಂದೇ ರೋಡ್ ಹೋಗ್ಬೋದು. ಯಾವ ಸಿಗ್ನಲ್ ಇರೋಲ್ಲ, ಏನಿರೋಲ್ಲ. ಮತ್ತು ಆ ಕಡೆಯಿಂದ ಮತ್ತು ಈ ಕಡೆ ಇಷ್ಟು ನಾನು ಜಾಸ್ತಿ ಓಡಾಡ್ತಾರೆ. ಜಾಸ್ತಿ ನಾನು ಅಬ್ಸರ್ವ್ ಮಾಡಿದ್ರೆ ವೀಡಿಯೋನ ಒಬ್ರು ನಿನ್ನೆ ಸಬ್ಸ್ಕ್ರೈಬರ್ ಕೇಳಿದ್ರು ಸಿಕ್ಕಾಗ, ಏನು ಬ್ರೋ ಯಾವಾಗ ನೋಡಿದ್ರೆ ನಾಗರಬಾಯಿ ಅಂತ ಇರ್ತೀಯಲ್ಲ ಯಾಕಂತ ಕೇಳ್ತಾ ಇದ್ದರು. ಅದಕ್ಕೆ ಈ ಥರ ನೋಡಿ ರೋಡ್ ಖಾಲಿ ಇರುತ್ತೆ, ಒಂದೇ ರೋಡ್ ಹಿಡ್ಕೊಂಡ್ರೆ ಸಾಕು, ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಅಷ್ಟೇ. ಹಾಗೆ ಸಿಗ್ನಲ್ಗಳು ಇರಬಾರ್ದು. ಸಿಗ್ನಲ್ಗಳು ಇದ್ರೂ ಒಂಥರ ಸಿಗ್ನಲ್ ಬೇಕಾದ್ರೆ ನೋಡಿ ಮಾರ್ತಳ್ಳಿ ಕಡೆ ಹೋದ್ರೂ ಸಿಗ್ನಲ್ ಇರೋಲ್ಲ. ನಂಗೆ ಎಲ್ಲೂ ಸಿಗ್ನಲ್ ಸಿಗೋರು ಅಂದರೆ KR ಪುರಮು ಅಷ್ಟೇ ಸಿಗ್ನಲ್ ಸಿಗುತ್ತೆ. ಎಲ್ಲಿಂದ ಅಂದ್ಕೊಳ್ಳಿ ಅಂದರೆ ಹೆಬ್ಬಾಳೆ ಸಿಗ್ನಲ್ ಮುಗಿದ್ರೆ ಡೈರೆಕ್ಟ್ KR ಪುರಂ ಸಿಗ್ನಲ್ ಇರೋದು. ಅದು ಬಿಟ್ಟರೆ ನಾರ್ಮಲ್ ಟ್ರಾಫಿಕ್ ಇರುತ್ತೆ, ಅಂದರೆ ಮೂವ್ ಇರುತ್ತೆ, ಏನನ್ಸಲ್ಲ, ಮೇನ್ ರೋಡ್ ಹಿಡ್ಕೊಂಡು ಹೋಗ್ಬೋದು. ಆದರೆ ಗಲ್ಲಿ ರೋಡಲ್ಲಿ ಓಡಾಡೋದೇ ತಲೆ ತಪ್ಪು ನನಗೆ. ಇರಿಗೆ ಸಿಗ್ತೀನಿ. ಎಷ್ಟು ಅರ್ನಿಂಗ್ಸ್ ಆಯಿತು ನೋಡಿ, ಇವಾಗ 280 ರೂಪಾಯಿ ಹೊಡೆದಿದ್ದೀನಿ ಊಬರಲ್ಲಿ. ಇನ್ನು ಇದರಲ್ಲಿ ಹೊಡಿಬೇಕು, ಓಲಾ ರ್ಯಾಪಿಡೋ ಇದರಲ್ಲೇನೋ 200 ರೂಪಾಯಿ ಹೊಡೆದಿದ್ದೀನಿ ಅಷ್ಟೇ ಗೈಸ್. ತಿಂಡ್ಲೂದಲ್ಲಿ ಇದ್ದೀನಿ. ಪೆಟ್ರೋಲ್ ಹಾಕ್ಸೋಣ ಬಿಡೋಣ ಫಸ್ಟು. ಒಂದು 309 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡೋಣ, ನಾಳೆಗೂ ಆಗಿಬಿಡುತ್ತೆ. ನಗರ ವಿಲ್ಸನ್ ಗಾರ್ಡನ ಬೇಡ ಡ್ಯೂಟ್ ಇರಿ, ನೋಡೋಣ ಏನು ಇಷ್ಟೊಂದು ರಶ್ ಆಗಿಬಿಟ್ಟೈತೆ. ಬಾ ಏನು ಗೈಸ್ ಇದು ಪೆಟ್ರೋಲ್ ಬಂಕಲ್ಲಿ ಇಂಥವ್ರು ಎಲ್ಲ BR ಜನ UP ಜನ ಕೆಲ್ಸಕ್ಕೆ ಬಂದುಬಿಟ್ಟವ್ರಲ್ಲ ಗೈಸ್. ಏನು ನಮ್ಮವ್ರ ಕೆಲಸನೇ ಇಲ್ವಾಗಾದ್ರೆ ಇಲ್ಲಿ. ಏನು ಮಾಡೋದು ನೋಡಿ ಎಲ್ಲ ಕಡೆ ಗೈಸ್. ಈ ಥರ ಆದರೆ ಹೆಂಗೆ ನಮ್ಮ ಬಾಳು. ಇಲ್ಲಿರೋರು ಕೆಲಸನೇ ಇಲ್ವಾಗಾದ್ರೆ ನಾನು ಯಪ್ಪ, ಬೇರೆ ರಾಜ್ಯದಿಂದ ಬಂದವ್ರಿಗೆ ಕೆಲಸ ಐತೆ, ಇಲ್ಲಿ ನಮ್ಮ ರಾಜ್ಯದವ್ರಿಗೇನೆ ಕೆಲಸ ಇಲ್ಲ. JP ನಗರ್ ಹಾಸ್ಪಿಟಲ್ ಬೇಡ, ಸುಮ್ಮನೆ ಅಷ್ಟು ಲಾಂಗ್ ಹೋಗ್ಬಿಟ್ಟು ಇದಕ್ಕೆ ಹೋಗೋಣ. ಒಂದು 309 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸಿಗ್ತೀನಿ ರೀ. $309 ನೋಡೋಣ ರೀ, ಕನ್ನಡ ಬರುತ್ತೇನಂತ. 309 380ನಾ ಮೇಡಮ್? 309 ಅದಕ್ಕೆ ಹೇಳೋದು, ದಯವಿಟ್ಟು ಕನ್ನಡದವ್ರು ಇಟ್ಕೊಳ್ಳಿ ಅಂತ. ಎಲ್ಲರೂ ಈ ಥರ ಇಂಗ್ಲೀಷ್, ನಾನು ಕನ್ನಡ ಬರುತ್ತೆ ಅಂತ ಅಂದ್ಕೊಂಡೆ. ಕೇಳೋಣ ರೀ, ಕನ್ನಡ ಬರಲ್ವಾ ಮೇಡಮ್? ಬರುತ್ತಾ? ಓ ನೈಸ್, ಗ್ರೇಟ್ ಬಿಡಿ ಮೇಡಮ್. ನೀವೇ ಎಷ್ಟು ವರ್ಷ ಆಯಿತು ಬಂದು ಬೆಂಗಳೂರಿಗೆ? ಹಾಂ, ಓಹೋ 3 ಇಯರ್ಸಲ್ಲಿ ಕನ್ನಡ ಕಲಿಸ್ಬಿಟ್ಟವ್ರೆ. ಗ್ರೇಟ್ ಬಿಡಿ ಮೇಡಮ್. ನೋಡಿರಿ, ಬೇಗ ಕನ್ನಡ ಕಲ್ತ್ಕೊಂಡ್ರೆ ಬೆಸ್ಟು ಅಲ್ವಾ? ಕಲಿಬೇಕು ತಾನೆ ಕನ್ನಡನ. ಎಲ್ಲರಿಗೂ ಹೇಳಿ, ಹಿಂದಿ ನಿಮ್ಮ ಸೈಡ್ ಬರೋರಿಗೆ ಎಲ್ಲರಿಗೂ. ಫ್ರೀನಾ ಇವಾಗ ಪೆಟ್ರೋಲು? ಹಾಂ ಫ್ರೀ ಹಾಕಲ್ವಾ? ಹಾಂ ಮೇಡಮ್, ಫ್ರೀ ಇಲ್ವಾ? ಹಾಂ ಪರವಾಗಿಲ್ಲ. ಎಲ್ಲೈತಪ್ಪ ಸ್ಕ್ಯಾನರು? ಯೂಟ್ಯೂಬ್ ನೋಡ್ತೀರಾ? SRJ ಕನ್ನಡಿಗ ಅಂತ ಇದೆ ನೋಡಿ. ಪರವಾಗಿಲ್ಲ ಗೈಸ್, 2-3 ವರ್ಷದಲ್ಲಿ ಕನ್ನಡ ಕಲ್ತ್ಕೊಂಡ್ಬಿಟ್ಟವ್ರೆ. ಗ್ರೇಟ್ ಮೇಡಮ್. ಆಗಿದೆ, ಓಕೆನಾ? ಬನ್ನಿ ಗೈಸ್, 309 ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಹಿಡಿದ್ದೀನಿ. ಸಿಗುವ ಮತ್ತೆ ಗೈಸ್. ಇವಾಗ ಟೈಮಿಂಗ್ಸು 8 ಗಂಟೆ ಆಗಿದೆ. ಡ್ಯೂಟಿ ಆದರೂ ಆಫ್ ಮಾಡಿದ್ದೀನಿ. ಎಲ್ಲ ಲಾಂಗ್ ಬೀಳ್ತಾಯಿತ್ತು. ಬೇಕಾದ ಟೈಮಲ್ಲಿ ಲಾಂಗ್ ಬೀಳಲ್ಲ, ಇವಾಗ ಲಾಂಗ್ ಬೀಳ್ತೈತೆ. ಅದಕ್ಕೆ ಎಕ್ಸೈಟ್ ಯಾವುದು ಮಾಡ್ಕೊಂಡಿಲ್ಲ. ಇವತ್ತು ಊಬರಲ್ಲಿ ಒಂದು 280, ಮತ್ತು ಓಲಾದಲ್ಲಿ 280, ಓಲಾದಲ್ಲಿ ಒಂದು 200 ರೂಪಾಯಿ, 175 ರೂಪಾಯಿ ಆಗೈತೆ. 200 ರೂಪಾಯಿ ರೌಂಡಪ್ ಇಟ್ಕೊಳ್ಳಿ, ಏನಾಗಲ್ಲ. ಸರಿ, ನಾನೇ ಹಿಡ್ಕೋಬೇಕಲ್ವ. ಮತ್ತು ಇದರೊಳಗೆ ಒಂದು 325, ಆಲ್ಮೋಸ್ಟ್ ಒಂದು 800 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗೈದು. ಗಾಡಿ ಕಿಲೋಮೀಟರ್ಸ್ ದಯವಿಟ್ಟು ಕೆಳಕ್ಕೆ ಹೋಗ್ಬಿಡ್ರಿ. ಮುಳ್ಳು ಹೈಕೋತ್ ಹೋಗೈತೆ, ನನ್ನ ಜೀವನನೇ ಹೈಕೋತ್ ಹೋಗಿಬಿಟ್ಟೈತೆ. ನಾನು ಗಾಡಿ ಮುಳ್ಳು ತೊಗೊಂಡು ಏನು ಮಾಡಲಿ ನಾನು ಹೇಳಿ? ಅದೆಷ್ಟು ಸರಿ ಹಾಕ್ಸ್ಬೇಕಂದ್ರೆ ಹತ್ತತ್ರ ಒಂದು 50-60 ಸರಿ ಹಾಕ್ಸಿದಾಗೆಲ್ಲ 200 ರೂಪಾಯಿ ಅಂದ್ರೂ ಹತ್ತತ್ರ ಒಂದು 10,000 ರೂಪಾಯಿ ಬರೀ ನಾನು ಇದಕ್ಕೆ ಹಾಕಿರೋದು, ಕೇಬಲ್ ವೈರ್ಗೆ. ಏನು ಮಾಡೋದು, ಅಷ್ಟೊಂದು ಇದನ್ನಾಗಿಬಿಟ್ಟೈತೆ. ಅದು ಹೆಂಗೇನು ರೆಡಿ ಮಾಡಿಸೋದಪ್ಪ. ಎಂಥ ಹಂಪ್ಸ್ಗಳು, ಕಚ್ಚಾ ರೋಡ್ಗಳು ಇರ್ತವೆ, ಎಗರಿಸ್ಬಿಡ್ತೀನಿ. ಇನ್ನೇನು ಉಳಿಯುತ್ತೆ ಅದರಲ್ಲಿ ಹೇಳಿರಿ.
ನೋಡ್ರಿ ನಾನಂತರ ಇಷ್ಟು ಹೊಡೆದೇನೆ ಸಂಡೇ. ಇವತ್ತು ಆರ್ಡರ್ಸ್ ತುಂಬ ಕಮ್ಮಿ ಇತ್ತಲ್ಲ, ಸಂಡೇ ಬೇರೆ, ಹಬ್ಬ ಬೇರೆ ಹತ್ತಿರ ಬಂತು, ರಜಾಗಳಿದ್ದಾವೆ ಸಿಕ್ಕಾಪಟ್ಟೆ. ಅದಕ್ಕೆ ನಾಳೆ ನಾನು ಸಂಜೆ ಈ ಟೈಮಲ್ಲಿ ಬಸ್ ಹತ್ತಾಯಿದ್ದೀನಿ ಗೈಸ್. ನಾಳೆ ಒಂದು ದಿವಸ ಕೆಲಸ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಟಾಟಾ ಬಾಯ್, ಗುಡ್ ನೈಟ್, ಟೇಕ್ ಕೇರ್.